ಈಗ ರಿಪೋರ್ಟ್ ಸಮೀಕ್ಷೆ ಇದು ಬಹಿರಂಗಗೊಂಡಿದೆ, ಮಾಧ್ಯಮಗಳಲ್ಲಿ ಬಹಿರಂಗಗೊಂಡಿದೆ, ಮಿನಿಸ್ಟ್ರಿಗಳಿಗೆಲ್ಲ ತಲುಪಿದೆ ಸರ್. ಇದು ಮೊದಲದಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸಾಕಷ್ಟು ವಿರೋಧ ಬರ್ತಾ ಇದೆಯಲ್ಲ ಸರ್ ಇದ್ರ ಬಗ್ಗೆ. ನಾವು ಬಹಿರಂಗ ಮಾಡಲೇ ಇಲ್ಲ, ಅದು ಕ್ಯಾಬಿನೆಟ್ ಇಡೋವರೆಗೂ ನಾವು ಯಾರು ಕೇಳಿದ್ರೆ ಈಗಲೂ ಸಹ ನಾನು ಯಾರಿಗೂ ಅಂಕಿಅಂಶಗಳನ್ನು ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಹೇಳೋದು ಸರಿ ಆಗೋದಿಲ್ಲ. ಸರ್ಕಾರಕ್ಕೆ ಕೊಡಬಹುದು ಬಿಟ್ಟರೆ ನಮಗೆ ಅದನ್ನ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಅವಕಾಶ ಇಲ್ಲ. ಬಂದಿದ್ರ ಬಗ್ಗೆ ಅದು ಸರಿ ತಪ್ಪುಗಳ ಬಗ್ಗೆ ನಾಳೆ ನಂತರ ನಾನು ಚರ್ಚೆ ಮಾಡ್ತೇನೆ. ಕ್ಯಾಬಿನೆಟ್ ಡಿಸಿಷನ್ ಆದ ಮೇಲೆ ಚರ್ಚೆ ಮಾಡ್ತೇನೆ ನಾನು. ಸರ್, ಈಗ ತಪ್ಪು ಅಂತ ಹೇಳೋರು ಒಂದು ಇದು ಮಾಡೋದು ಅಂತ ಹೇಳಿದ್ರೆ ಅವೈಜ್ಞಾನಿಕ ಅಂತೇಳಿ ಒಂದು ಕಾರಣಗಳು ಹೇಳ್ತಾರೆ. ಅದೇ ರೀತಿ ಮನೆಗೆ ಹೋಗಿಲ್ಲ ಅಂತೇಳಿ ಪ್ರತಿಯೊಬ್ರು ಕೂಡ ಬಿಜೆಪಿ ಯಾರೇ ಕೇಳಿದ್ರು ಕೂಡ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರು ಎಲ್ಲ ಮನೆಗೆ ಹೋಗದೇ ಇದ್ರೆ 5,98,00,000 ಜನರದ್ದು ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲಲ್ವಾ? ಅದನ್ನು ಮಾಡಿದ ರೀತಿ ಇದೆಯಲ್ಲ, ಒಂದು ಫಾರ್ಮೆಟ್ ಅನ್ನು ಮಾಡಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಟೀಚರ್ಸ್ ಸೇರಿ ಅವರಿಗೆ ತರಬೇತಿಯನ್ನು ಕೊಟ್ಟು ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಆ ಫಾರ್ಮೆಟ್ ಅಲ್ಲಿ ಒಂದು 54 ಕ್ವಶನೇಸ್ ಇತ್ತು. ಅದರಲ್ಲಿ ಒಂದು ಅಂಶ ಜಾತಿದು ಕೇಳಿದರೆ ಬಿಟ್ಟು ಉಳಿದಿದ್ದೆಲ್ಲ ಅವರ ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಮತ್ತೆ ಅವರ ಹಿನ್ನೆಲೆ ಎಲ್ಲವನ್ನ ಕೇಳಿದರೆ ಅದನ್ನು ಮಾಡಿದ್ರಿಂದ ಸರ್ಕಾರಕ್ಕೆ, ನಮಗೆ ಆಯೋಗಕ್ಕೆ ಮೀಸಲಾತಿ ಕೊಡ್ಲಿಕ್ಕೂ ಸಹ ಸಹಾಯ ಆಯಿತು. ಯಾವ ಪ್ರವರ್ಗಕ್ಕೆ ಅವ್ರನ್ನ ಹಾಕ್ಬೋದು ಅನ್ನೋದು ಸ್ಥಿತಿಗತಿ. ಮತ್ತೆ ಸರ್ಕಾರದಿಂದ ಕೊಡುವಂತಹ ಸೌಲಭ್ಯಗಳನ್ನು ಕೊಡುವಾಗ ಸಹ ಅದು ಬೇಕಾಗ್ತದೆ. ಅದೆಲ್ಲ ಕಲೆಕ್ಟ್ ಆಗಿದೆ. ಅದರ ಆಧಾರದ ಮೇಲೆ ಕೊಡ್ಲಿಕ್ಕೆ ಸುಲಭ ಆಗ್ತದೆ. ಅಂದ್ರೆ ಪ್ರಮುಖವಾಗಿ ಸರ್, ಹೆಚ್ಚು ಮನೆಗೆ ರೀಚ್ ಆಗಿಲ್ಲ, ಮನೇಲಿ ಕೂತ್ಕೊಂಡೇ ಬರೆದ್ರು ಅಂತ ಹೇಳಿ ಒಂದಿಷ್ಟು ಜನ ಆರೋಪಗಳು ಮಾಡ್ತಾ ಇದಾರಲ್ಲ, ಅವ್ರಿಗೇನ್ ಸರ್? ಯಾಕಂತ ಹೇಳಿದ್ರೆ ಇದೆಲ್ಲ ಸಮೀಕ್ಷೆ ಆಗಿದ್ದು ಏನ್ ರೀಸೆಂಟ್ ಇಯರ್ಸ್ ಆಗಲ್ಲ, ನೀವು ಬಂದ ಮೇಲಲ್ಲ, ಹಿಂದೆನೆ 15ರಿಂದ ಆಗ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಹಿಂದೆ ಅವರು ರೀಕಾಲ್ ಮಾಡ್ಕೊಳ್ಬೇಕು ಸರ್ ಅಂತ ಇದು ಅರ್ಥ ಆಗಬೇಕಾದ್ರೆ 2014-15 ಆಗಿದ್ದಂತ ಸರ್ವೆ ಇದು. ಅದರಿಂದ ಕೆಲವೊಮ್ಮೆ ನಮ್ಮನೆಗೆ ಬಂದ್ರೆ ಸಹ ಮನೆಯಲ್ಲಿ ಯಾರು ಬಂದ್ರೆ ಸಮೀಕ್ಷೆ ಮಾಡುವಾಗ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಬಿಟ್ರೆ ಅದ್ರ ಬಗ್ಗೆ ಮನೆಯಲ್ಲಿ ಚರ್ಚೆನೇ ಆಗುದಿಲ್ಲ ಎಲ್ಲೂ. 2015-16 ಆ ಸಮಯ 10 ವರ್ಷ, 20 ಮೇಲೆ ಬಂದಿಲ್ಲ. ಅದ್ರ ಯಾಕೆ ಮಾಡ್ತಾ ಇದ್ರೆ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆಗ. ಒಟ್ಟಾರೆ ಸರ್, ಈಗ ಎಷ್ಟು ಜನ ಇದನ್ನ ಪಾಲ್ಗೊಂಡಿದ್ರು, ಅಧಿಕಾರಿ ಮಟ್ಟಗಳು ಕೇಳಿದ್ರೆ ಇದೆಲ್ಲ ಎಷ್ಟು ಜನ ಸಮೀಕ್ಷೆ ಆಗಿದೆ ಗೊತ್ತಾಗತ್ತ ಸರ್? ಖಂಡಿತ ಗೊತ್ತಾಗ್ತದೆ. ಅದು 1 ಲಕ್ಷ ಮಿಕ್ಕಿ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅದರಿಂದ ಮತ್ತೆ ಅಧಿಕಾರಿಗಳು ಯಾರು ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಿದ್ರು ಅವರಿಗೆ ಅದನ್ನು ತಪ್ಪು ಬರಿಬೇಕು ಅವರಿಗೆ ಏನು ವೈಯಕ್ತಿಕ ಹಿತಾಸಕ್ತಿ ಏನಿತ್ತು? ಏನೂ ಇರಲಿಲ್ಲ. ಎಲ್ಲಿ ಮನೆಯಲ್ಲಿ ಬಾಗಿಲಾಕಿತ್ತು ಅದನ್ನ ಮಾಡಿರ್ಲಿಕ್ಕಿಲ್ಲ. ಅಥವಾ ಈ ಸೂಚಿಯಲ್ಲಿ ಒಪ್ತೇನೆ ನಾನು, ಅಪಾರ್ಟ್ಮೆಂಟ್ನ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಈಗ ನಾವು ಹೋಗ್ಬೇಕಾದ್ರೂ ಸಹ ಮನೆಯವ್ರಿಗೆ ಫೋನ್ ಮಾಡಿ ಆ ಮನೆಯವರು ಸೆಕ್ಯೂರಿಟಿಗೆ ಹೇಳಿ ಸೆಕ್ಯೂರಿಟಿಯವರು ನಮ್ಮನ್ನು ಒಳಗೆ ಬಿಟ್ಟಾಗ ಮಾತ್ರ ಮನೆಗೆ ಹೋಗ್ಲಿಕ್ಕೆ, ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳಿರ್ಲೂಬಹುದು, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ 2011 ಸೆನ್ಸಸ್ ಪ್ರಕಾರ 6,11,12 ಲಕ್ಷದಷ್ಟು ಪಾಪ್ಯುಲೇಷನ್ ಇತ್ತು. 5,98,00,000 ಸರ್ವೆ ಸಮೀಕ್ಷೆ ಆಗಿದೆ. ಅದರರ್ಥ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಇಲ್ಲದ್ರೆ ಮನೆಯಲ್ಲಿ ಕೂತ್ಕೊಂಡು ಅಷ್ಟು ಜನರದ್ದು ಬರೀಲಿಕ್ಕೆ ಆಗ್ತದ? ಪ್ರೊಜೆಕ್ಷನ್ ಮಾಡಿದ್ರು ಅಂತ ಒಂದು 10 ಮನೆಗೆ ಹೋಗೋದು, ಉಳಿದ ಮನೆ ಹೇಳೋದು ಅಂತ. ಅದು ಪ್ರತಿಯೊಂದನ್ನು ಸರ್ವೆ ಮಾಡಿದ ಮೇಲೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅದು ಇದೆ ಫಾರ್ಮ್ ಇನ್ನೂ ಇರಬೇಕು ನನ್ನ ಪ್ರಕಾರ. ಮತ್ತೆ ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಅದನ್ನು ಅಪ್ಲೋಡ್ ಮಾಡಿದಂಥದ್ದು ಅವ್ರ ಹತ್ರ ಇದೆ, ಸೇಫ್ ಆಗಿದೆ. ಆ ಪಾಸ್ವರ್ಡ್ ಅವ್ರ ಹತ್ರ ಇದೆ ಬಿಟ್ಟರು ಬೇರೆ ಯಾರ ಹತ್ರ ಇಲ್ಲ. IAMನವರು ಅದನ್ನೆಲ್ಲ ಚೆಕ್ ಮಾಡಿ ಸರ್ಟಿಫೈ ಮಾಡಿದ್ದಾರೆ ಸರಿ ಇದೆ ಅಂತ. ಅದಾದ ಮೇಲೆ ಇದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಒಂದು ಬಂದು ಈ ಸರ್ವೆ ಮಾಡಿದ್ರಲ್ಲ, ಯಾವ್ದಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಅಂತ, ಮನೆ ಇದ್ರೆ ಎಷ್ಟು ಮಾರ್ಕ್ಸ್, ದೊಡ್ಡದ ಚಿಕ್ಕದ, ಅವರ ಶೈಕ್ಷಣಿಕ ಹಿನ್ನೆಲೆ ಅದಕ್ಕೆ ಎಷ್ಟು ಮಾರ್ಕ್ಸು, ಇವೆಲ್ಲವನ್ನ ನೋಡಿ ಒಂದು ಇಂಡಿಕೇಟರ್ ಕೊಟ್ಟು ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ರು, ವೆಯ್ಟೇಜ್ ಕೊಟ್ಟು ಅದರ ಆಧಾರದ ಮೇಲೆ ಟೋಟಲ್ ಮಾಡಿ ಒಂದು ಪ್ರವರ್ಗ ಯಾವುದಕ್ಕೆ ಹಾಕ್ಬೋದು ಅಂತ ತೀರ್ಮಾನ ತಗೊಂಡದ್ದು.
ಇಲ್ಲಿ ಸರ್ ಈಗ ಪ್ರಬಲ ಒಕ್ಕಲಿಗ ಲಿಂಗಾಯತರಿ ಪ್ರಬಲ ಸಮುದಾಯಗಳು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿ ಒಂದು ಕಡೆ ಆಕ್ಷೇಪಗಳೆತ್ತಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ಇದು ಒಪ್ಪೋದಿಲ್ಲ ಅಂತ ಹೇಳಿ. ಅದೇ ರೀತಿ ಗೊಲ್ಲ ಸಮುದಾಯ ಆ ರೀತಿಯಾಗಿರ್ತಕ್ಕ ಸಮುದಾಯನೂ ಕೂಡ ನಮ್ಮ ಸಮುದಾಯ 30 ಲಕ್ಷ ಇರಬೇಕಿತ್ತು 10 ಲಕ್ಷ ಇದೆ ಅಂತ ಹೇಳಿ ಅವರು ಒಂದು ಆಕ್ಷೇಪವನ್ನು ಎತ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನೀವು ಸಮೀಕ್ಷೆ ಮಾಡಿದವರಾಗಿ ಏನ್ ಹೇಳ್ತೀರಿ ಸರ್, ಏನು ಜಸ್ಟಿಫೈ ಮಾಡ್ತೀರಿ ಸರ್ ಇದನ್ನ? ಸಮೀಕ್ಷೆಯಲ್ಲಿ ಅವ್ರದ್ದು ಜಾಸ್ತಿ ಇದೆ ಅಂತ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಇರ್ಬೋದು. ಅವರವರ ಜಾತಿದ ಅವರವರೇ ಸಮೀಕ್ಷೆ ಮಾಡಿ ಬಿಡ್ಲಿಕ್ಕೆ ಗೊತ್ತಾಗ್ತದಲ್ಲ, ಆಗುದಿಲ್ಲ ಮಾಡ್ಲಿಕ್ಕೆ, ಕಷ್ಟ ಇದೆ. ಆದ್ರೆ ಒಂದು ಲಿಂಗಾಯತರ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಕೆಲವರು ಸರ್ಟಿಫಿಕೇಟ್ಗೋಸ್ಕರ 2A ಸರ್ಟಿಫಿಕೇಟ್ಗೋಸ್ಕರ ಗಾಣಿಗರು ಅವರು ಲಿಂಗಾಯತ ಅಂತ ಹೇಳೇ ಇಲ್ಲ, ಬಣಿಜಕರು ಲಿಂಗಾಯತ ಅಂತ ಹೇಳಿಲ್ಲ, ಸಾಧರು ಹೇಳಿಲ್ಲ ಅಂತ ಅದನ್ನ ಸಮೀಕ್ಷೆ ಮಾಡುವವರಿಗೆ ತನಿಖೆ ಮಾಡಲಿ, ಅವ್ರ ಲಿಂಗಾಯತರ ಕುರುಬರು ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನ್ ಹೇಳಿದಾರೆ ಇವ್ರು ಬರ್ಕೊಂಡ್ ಬಂದಿದ್ದಾರೆ ಅಷ್ಟೇ. ನಿಮ್ಮ ಇಂಟರ್ಪ್ರಿಟೇಷನ್ ಅಂತ ಮಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರೇನ್ ಹೇಳಿದಾರೆ ಅದನ್ನ ಬರ್ಕೊಂಡು ಬಂದು ಕೊಟ್ಟಿರ್ತಾರೆ ಅಷ್ಟೇ. ಸರ್ ಈಗ ನಿಮ್ಮ ಮೇಲೂ ಕೂಡ ಒಂದಿಷ್ಟು ಜನ ಆರೋಪಗಳು ಮಾಡೋದಿರ್ಲಿ ಅಥವಾ ನಿಮ್ಮ ಮೇಲೂ ಬ್ಲೇಮ್ ಮಾಡೋದಿರ್ಲಿ, ಆ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಆಯೋಗನೇ ಸರಿ ಮಾಡಿಲ್ವ, ಆ ರೀತಿಯಾಗಿ ಪ್ರಶ್ನೆಗಳು ಎತ್ತಾ ಇದ್ದಾರೆ. ಇದಕ್ಕೆಲ್ಲದೂ ಕೂಡ ಏನ್ ಸ್ಪಷ್ಟನೆ ಕೊಡ್ತೀವಿ? ಯಾವ ತಪ್ಪು ಏನಾಗಿದೆ ಅಂತ ಹೇಳಿದ್ರೆ ನಾವು ಉತ್ತರ ಹೇಳ್ಬೋದು. ತಪ್ಪು ಏನಂತ ಹೇಳ್ದೇನೆ ಆರೋಪ ಮಾಡಿದಾರೆ, ಏನ್ ಆರೋಪ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳ್ತೇನೆ ನಾನು. ಆರೋಪ ಸ್ಪೆಸಿಫಿಕ್ ಆಗಿ ಇಂಥದ್ದು ಅಂತ ಹೇಳಿದ್ರೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸಾರಾಸಗಟ್ಟಾಗಿ ಅವ್ರು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನನ್ಗೆ ಉತ್ತರ ಹೇಳಲಿಕ್ಕೆ ಬರೋದಿಲ್ಲ. ಆಕ್ಚುಲಿ ನೀವು ಕಾಂಗ್ರೆಸ್ ಸೇರ್ಪಡೆ ಆಗಬೇಕಿತ್ತು, ಹೀಗಾಗಿ ಸಿದ್ದರಾಮಯ್ಯ ಫೇವರ್ ಆಗಿ ರಿಪೋರ್ಟ್ ಕೊಟ್ರಿ ಅಂತ. ಒಂದ್ ಕೆಲಸ ಮಾಡಲಿ, ಈ ಹೊರಗಡೆ ಬರ್ತದಲ್ಲ, ನಾನೇನೇನು ಹೇಳಿದೆ ಅದನ್ನ ಎಕ್ಸ್ಪರ್ಟ್ ಕಮಿಟಿ ನೋಡಿ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಮೇಲೆ ವೈಟೇಜ್ ಅನ್ನು ಕೊಟ್ಟು ಅದನ್ನ ಯಾವ್ದಾದ್ರು ಪ್ರೋಗ್ರಾಮ್ ಅದನ್ನ ಚೆಕ್ ಮಾಡಲಿ. ತಪ್ಪಾಗಿದ್ರೆ ನಾವು ಒಪ್ಕೊಳ್ತೇವೆ. ಈಗಲೂ ಇದಾದ ಮೇಲೆ ಅದನ್ನ ಸಾರ್ವಜನಿಕವಾಗಿ ಬರ್ತದಲ್ಲ ಹೊರಗೆ, ಚೆಕ್ ಮಾಡಲಿ ಅವರು. ಈಗ ಮಾನದಂಡಗಳ ಪ್ರಶ್ನೆ ಬಂದಾಗ ಕುರುಬರನ್ನ 2A ಇಂದ 1B ಗೆ ಸೇರಿಸಬೇಕಾದ್ರೆ ಯಾವ ಮಾನದಂಡ ಏನ್ ಇದ್ರದಲ್ಲಿ ಸೇರಿಸಿದ್ರಿ ಅಂತ ಹೇಳಿ? ಆ ಇಂಡಿಕೇಟರ್ಸ್ ವೈಟೇಜ್ ಮೇಲೆ ಸೇರಿಸಿದ್ರೆ ಅದನ್ನು ಫಸ್ಟ್ ಅದನ್ನೇ ಚೆಕ್ ಮಾಡಲಿ ಅವರು, ಆಗ್ತದ ಇಲ್ವಾ ಅಂತ. ಹೌದು, ವೇಟೇಜ್ ಮೇಲೆ ಅದು ವೇಟೇಜ್ ಕೊಟ್ಟು ಮಾರ್ಕ್ಸ್ ಕೊಟ್ಟು ಎಷ್ಟು ಮಾರ್ಕ್ ಕೆಳಗಡೆ ಸಾಮಾನ್ಯಕ್ಕೆ ಹೋಗ್ತದೆ, ಉಳಿದದೆಲ್ಲ 1B 2B ಯಾವ್ದಾವ್ದು ಹೋಗ್ತದೆ ಅಂತ ವೇಟೇಜ್ ಕೊಟ್ಟು ಹಾಕಿದ್ ಬಿಟ್ರೆ ನೇರವಾಗಿ ಯಾವ್ದನ್ನು ಆ ಕಡೆ ಈ ಕಡೆ ಸೇರಿಸ್ಲಿಕ್ಕೆ ಹೋಗಿಲ್ಲ. ಇಲ್ಲ, ಖಂಡಿತ ಇಲ್ಲ. ಅದನ್ನು ಚೆಕ್ ಮಾಡಬಹುದು, ಆಮೇಲೂ ಚೆಕ್ ಮಾಡಬಹುದಲ್ಲ ಅವರಿಗೆ.